ಹತ್ತು ಕರೆದು ಪಾಪ ಮತ್ತೆ ಹಿಂದೆ ಸರಿದ ಪಾಪಿ ಪಾಕಿಸ್ತಾನ. ಪರದಾಡುತ್ತಿದ್ದ ಪಾಕಿಸ್ತಾನ, ಬಾಲ ಸುಟ್ಟ ಬೆಕ್ಕಿನಂತೆ ಪರದಾಡುತ್ತಿದ್ದ ಪಾಕಿಸ್ತಾನ ಕೊನೆಗೂ ಪಾಪರ್ ಪಾಕಿಸ್ತಾನ ಕಾಡಿ ಬೇಡಿ ಜೀವ ಉಳಿಸಿಕೊಂಡಿದೆ. ಪಹಲ್ಗಾಮ್ ಘಟನೆ ಬಳಿಕ ಎರಡು ರಾಷ್ಟ್ರಗಳ ನಡುವೆ ಭಾರಿ ಉದ್ವಿಗ್ನತೆ ಉಂಟಾಗಿತ್ತು. ಭಾರತದ ಅಟ್ಯಾಕ್ಗೆ ನಲುಗಿ ಹೋಗಿದೆ ಪಾಕಿಸ್ತಾನ. ಎಲ್ಲಪ್ಪ ನೀರು ಹರಿಸಿದ್ರೆ ರಕ್ತ ಹರಿಸ್ತೀವಿ ಅಂತಿದ್ದವರು ಎಲ್ಲಿ? ಕೊನೆಗೂ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಂತೆ ಕಾಣ್ತಾ ಇದೆ. ಆದ್ರೆ ನಾಳೆ ಮಾತುಕತೆಯಲ್ಲೇನಾದ್ರೂ ಕ್ಯಾತೆ ತೆಗೆದ್ರೆ ಐತೆ ಮುಂದೆ ಮಾರಿ ಹಬ್ಬ. ರಾಷ್ಟ್ರಗಳ ನಡುವೆ, ಎರಡು ರಾಷ್ಟ್ರಗಳ ನಡುವೆ ಸದ್ಯ ಯುದ್ಧ ವಿರಾಮ. ಭಾರತ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಆದರೆ ಮಾತುಕತೆಯಲ್ಲಿ ಭಾರತದ ಬೇಡಿಕೆಗೆ ಪಾಕಿಸ್ತಾನ ಒಪ್ಪಬೇಕು. ಒಪ್ಪದೆ ಹೋದ್ರೆ ಮಾಡಿದ್ದುಣ್ಣೋ ಮಾರಾಯ, ನಿನ್ನ ಕತೆ ಮುಗಿತು ಅಂತ ದೇವರು ಕೊನೆಗೊಂದು ಅವಕಾಶ ಕೊಡ್ತಾನಂತೆ ಬದುಕೋದಿಕ್ಕೆ. ಆ ಟೈಮಲ್ಲೂ ನಾವು ಅವಕಾಶವನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ದೇವರು ಕೂಡ ನಮ್ಮನ್ನು ಕಾಪಾಡೋಕೆ ಸಾಧ್ಯ ಇಲ್ಲ. ಹಂಗೆ ಈಗೇನೋ ಪಾಕಿಸ್ತಾನದ ಪಾಲಿಗೆ ಡೊನಾಲ್ಡ್ ಟ್ರಂಪ್ ದೇವರಾದಂತೆ ಕಾಣ್ತಾ ಇದೆ. ಆಮೇಲೆ ಅದೇ ಟ್ರಂಪ್ ತಿರುಗಿ ಬಿದ್ದು ಹೊಡೆದಾಕಿದ್ರು ಆಶ್ಚರ್ಯ ಏನಿಲ್ಲ. ಅಷ್ಟರ ಮಟ್ಟಿಗೆ ಆ ಟ್ರಂಪ್ ಕೂಡ ಒಂದು ರೀತಿ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸಾಹಸಮಯಿ. ಹಾಗಾಗಿ ಹೇಳಕ್ಕಾಗಲ್ಲ. ನಾವು ಅದಕ್ಕೆ ಪಾಕಿಸ್ತಾನ ಈಗಲಾದರೂ ಬುದ್ಧಿ ಕಲೀಲಿ, ಅಲ್ಲಿನ ನಾಗರಿಕರ ಸಾವು ನೋವಾದರೂ ಕಡಿಮೆ ಆಗಲಿ ಅಂತೇಳಿ ಸದ್ಯದ ಮಟ್ಟಿಗೆ ಒಪ್ಪಿಕೊಂಡಿದೆ ಭಾರತ ಕೂಡ. ಆಮೇಲೆ ನಮ್ಮ ಜೊತೆ ಮಿತ್ರ ರಾಷ್ಟ್ರ ಅಮೇರಿಕ ಚೆನ್ನಾಗಿದೆ. ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಪ್ರಧಾನಿ ಮೋದಿ ಅವರಿಗೆ ಬಹಳ ಆತ್ಮೀಯರು. ಇವತ್ತು ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯನ್ನು ವಹಿಸಿದಾಗ ಸ್ವಲ್ಪ ಭಾರತದ ಮಾತನ್ನು ಕೇಳ್ಬೋದು. ಮತ್ತು ಆಮೇಲೆ ಅಮೇರಿಕ ಕೂಡ ಭಯೋತ್ಪಾದನೆಯ ವಿರುದ್ಧ ಇರುವಂಥ ರಾಷ್ಟ್ರ. ಹೀಗಾಗಿ ಸದ್ಯ ಸಾವು ನೋವುಗಳಿಗೆ ಅವಕಾಶ ಮಾಡಿಕೊಡದೆ ಯಾವುದೇ ಅಪಾಯಗಳಾಗಬಾರ್ದು ಅಂತ ಇವತ್ತು ಸಂಜೆ 5 ಗಂಟೆಯಿಂದಲೇ ಕೂಡ ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಈ ನಿಟ್ಟಿನಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರಿ ಯುದ್ಧೋನ್ಮಾದ ಸ್ಥಿತಿ ಇತ್ತು. ಈಗಾಗಲೇ ಪಾಕಿಸ್ತಾನದ ಒಂದೇ ಒಂದು ಯುದ್ಧ ವಿಮಾನಗಳು ಕೂಡ ಭಾರತದ ಗಡಿ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ ಮತ್ತು ಒಂದೇ ಒಂದು ಮಿಸೈಲ್ ಕೂಡ ಭಾರತದಲ್ಲಿ ಉಡಾಯಿಸೋಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಕೊನೆಗೆ ಇಡೀ ವಿಶ್ವದಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ ಬೆತ್ತಲಾಗಿದೆ. ಮತ್ತೊಮ್ಮೆ ಪಾಕಿಸ್ತಾನ ಯುದ್ಧ ಮಾಡ್ತೀವಿ ಅಂತ ಕಾಲ್ ಕೆದರ್ಕೊಂಡು ಬಂದು ಮಾನ ಮರ್ಯಾದೆ ಮೂರ್ಖಾಸಿಗೆ ಹರಾಜಕ್ಕಂಡು ಮತ್ತೆ ಅಮೆರಿಕದ ಬಳಿ ಹೋಗಿ ಯಪ್ಪ ನಮ್ಮ ಜೀವ ಉಳಿಸೋ ಅಂತ ಬೇಡಿಕೊಂಡಂತೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಸದ್ಯ ಭಾರತದ ಜೊತೆ ಮಾತುಕತೆ ನಡೆಸಿ ಎರಡು ದೇಶಗಳ ನಡುವೆ ಇದು ಆಗ್ತಕ್ಕಂಥ ಬೆಳವಣಿಗೆ ಸರಿಯಲ್ಲ, ನಿಮ್ಮ ಹೋರಾಟ ಸರಿ ಇದೆ, ನೀವು ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇದ್ದೀರಿ, ಯಾವಾಗಲೂ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಭಾರತದ ಜೊತೆ ಅಮೆರಿಕ ಸದಾ ಬದ್ಧವಾಗಿ ಜೊತೆಯಾಗಿ ನಿಂತ್ಕೊಳ್ಳೋದಕ್ಕೆ ಸಿದ್ಧ ಅನ್ನೋದನ್ನ ಈ ಯುದ್ಧ ಆರಂಭದ ಮೊದಲೇ ತಿಳಿಸಿದ್ರು. ನಾವು ಭಾರತದ ಪರವಾಗಿದ್ದೀವಿ, ಈ ವಿಚಾರದಲ್ಲಿ ಭಾರತದ ಜೊತೆಯಾಗಿ ನಿಲ್ತೀವಿ ಅನ್ನೋದನ್ನ ಇದೇ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಒಂದು ಅಧಿಕೃತ ಖಾತೆಯಲ್ಲಿ ಟ್ವೀಟ್ ಮಾಡಿರೋದನ್ನ ಇವತ್ತು ಟ್ವೀಟ್ ಮಾಡಿರೋದ್ರ ಕೆಳಗಡೆ ಒಂದು 4-5 ಪೇಜ್ ಕೆಳಗೋದ್ರೆ ನಿಮಗೆ ಸಿಗಬಹುದು. ಹಾಗಾಗಿ ಭಾರತ ಈಗ ಯುದ್ಧ ಮಾಡದೆ ಹಿಂದೆ ಸರಿದೋರೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ಯಾರು ಒಪ್ಪಿಕೊಳ್ಳೋದು ಆಗೋದಿಲ್ಲ. ಯಾಕೆಂದ್ರೆ ಭಾರತ ತನ್ನ ಶಕ್ತಿ ಸಾಮರ್ಥ್ಯವನ್ನ ಈಗಾಗಲೇ ಪ್ರದರ್ಶಿಸಿದೆ. ಈ ನಿಟ್ಟಿನಲ್ಲಿ ಯುದ್ಧ ಮಾಡದೆ ಹಿಂದೆ ಸರಿಯೋದು ನಮ್ಮ ಕೆಲಸವೆಂತೂ ಈಗ ಅಲ್ವೇ ಅಲ್ಲ. ನಾವು ಒಂದು ಮಿತ್ರ ರಾಷ್ಟ್ರದ ಬೇಡಿಕೆಯನ್ನ ಒಪ್ಪಿಕೊಳ್ಳುವ ಸಂದರ್ಭ ಅಷ್ಟೇ. 2 ದಿನ ಟೈಮ್ ತಗೊಂಡಿದ್ದಾರೆ. 12ನೇ ತಾರೀಕು ಇಬ್ರು ಕೂತ್ಕೊಂಡು ಮಾತಾಡುವಂತ್ರಿ, ಮಧ್ಯದಲ್ಲಿ ನಾನು ಇರ್ತೀನಿ, ಸರಿ ಮಾಡೋಣ ಅಂತ ಹೇಳಿದ್ದಾರೆ.
ಇಂಥ ಟೈಮಲ್ಲಿ ಒಂದೊಂದು ಸರಿ ಒಪ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದೆ, ಭಾರತ ಕೂಡ ಒಪ್ಪಿಕೊಂಡಿದೆ, ಯುದ್ಧ ವಿರಾಮ ಘೋಷಣೆಗೆ ಓಕೆ ಅಂದಿದೆ. ಈ ನಿಟ್ಟಿನಲ್ಲಿ ಸದ್ಯ ಭಾರತದ ನಿಲುವು ಸ್ಪಷ್ಟವಾಗಿದೆ, ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಅಂತ. ಈ ವಿಚಾರಕ್ಕೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್, ನನ್ನ ಜೊತೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಓವರ್ ಟು ಯು. ವಿಜಯ ಭಾಸ್ಕರ್, ಏನು ಪಾಕಿಸ್ತಾನ ಮತ್ತು ಭಾರತ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ಸಂದರ್ಭ ಕೂಡ ಬಂದು ಒದಗಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಕೂಡ ವಾತಾವರಣ ಸೃಷ್ಟಿಯಾಗಿತ್ತು. ಯಾವಾಗ ಪೆಹಲ್ಗಾಮ್ನ ಘಟನೆ ನಡೆಯಿತು, ಆ ಘಟನೆ ಆದ ಬಳಿಕ ಭಾರತವು ಕೂಡ ತಕ್ಕ ಒಂದು ತಿರುಗೇಟನ್ನು ಕೊಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಅಂತಕ್ಕಂಥ ಮುಖಾಂತರ ಏನು ವಾಯು ಸೇನೆಯಿಂದ ಸಾಕಷ್ಟು ಒಂದು ಉಗ್ರರ ಅಡುಗುತಾಣಗಳ ಮೇಲೆ ದಾಳಿಯನ್ನ ಮಾಡಿತು. ಅದಕ್ಕೆ ಪ್ರತಿ ದಾಳಿಯಾಗಿ ಮತ್ತೆ ಡ್ರೋನ್ಗಳ ಮುಖಾಂತರ ಪಾಕಿಸ್ತಾನವು ಕೂಡ ತನ್ನ ಒಂದು ಉದ್ದಟ ಮೆರಿಲಿಕ್ಕೆ ಮುಂದಾಯಿತು. ಅದಾದ ಬಳಿಕ ಭಾರತವು ಕೂಡ ಇನ್ನೇನಾದ್ರೂ ಉಗ್ರ ಈ ರೀತಿಯಾಗಿರ್ತಕ್ಕಂಥ ದಾಳಿ ಮಾಡಿದ್ರೆ ಅದನ್ನ ಯುದ್ಧವೆಂದೇ ಪರಿಗಣಿಸ್ತೇವೆ ಅನ್ನುವಂತಹ ರೀತಿಯಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಿನ್ನೆಯಿಂದಲೂ ಕೂಡ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಹೋಗಿ ಇದನ್ನ ಸಂಧಾನ ಮಾತುಕತೆ ನಡೆಸಿ ಈ ಯುದ್ಧವನ್ನ ನಿಲ್ಲಿಸಿ ಅನ್ನುವಂತಹ ರೀತಿಯಲ್ಲಿ ಅವರು ಅಂಗಲಾಚಿ ಬೇಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇತ್ತು. ಅದರ ಭಾಗವಾಗಿ ಇವತ್ತು ಏನು ಪಾಕಿಸ್ತಾನ ಮತ್ತು ಭಾರತ ಎರಡೂ ರಾಷ್ಟ್ರಗಳ ನಡುವೆ ಏನು ಯುದ್ಧದ ಒಂದು ಏನ್ ನಡೀತಾ ಇತ್ತು ಅದಕ್ಕೆ ಒಂದು ವಿರಾಮವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅಧಿಕೃತವಾಗಿ ಏನು ಅಮೆರಿಕದ ಒಂದು ಮಧ್ಯಸ್ಥಿಕೆಯಿಂದ ಯುದ್ಧಕ್ಕೆ ವಿರಾಮವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಪಾಕಿಸ್ತಾನದ ಪಾಕಿಸ್ತಾನದ ಉಪ ಪ್ರಧಾನಿಗಳು ಕೂಡ ಟ್ವೀಟ್ ಮುಖಾಂತರ ಕದನ ವಿರಾಮ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಅದರಂತೆ ಅಮೆರಿಕದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯವರು ಕೂಡ ಟ್ವೀಟ್ ಮಾಡುವ ಮುಖಾಂತರ ಇವತ್ತು ಸಂಜೆ 5 ಗಂಟೆಯಿಂದಲೂ ಕೂಡ ಕದನ ಏನು ವಿರಾಮ ಅನ್ನುವಂಥದ್ದನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಭಾರತದ ವಿದೇಶಾಂಗ ಇಲಾಖೆಯ ಒಂದು ಕಾರ್ಯದರ್ಶಿಯು ಕೂಡ ಸಂಕ್ಷಿಪ್ತವಾಗಿ ಬಂದು ಒಂದು ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಏನು ಅಮೆರಿಕದ ಮಧ್ಯಸ್ಥಿಕೆಯಿಂದ ಈ ಒಂದು ಕದನಕ್ಕೆ ವಿರಾಮವನ್ನ ಕೊಟ್ಟಿದ್ದೇವೆ ಅನ್ನುವಂತಹ ಮಾತನ್ನು ಕೂಡ ಇವತ್ತು ಇಲಾಖಾ ಕಾರ್ಯದರ್ಶಿಗಳು ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇತ್ತು. ಯಾವಾಗ ನಮ್ಮ ಒಂದು ಏನು ಆಪರೇಷನ್ ಸಿಂಧೂರ ಅಂತಕ್ಕಂಥ ಕಾರ್ಯಾಚರಣೆ ಏನ್ ನಡೀತಾ ಇತ್ತು ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಒಂದಿಷ್ಟು ಡ್ರೋನ್ಗಳ ಟರ್ಕಿಯಿಂದ ತರಿಸಿಕೊಂಡಿರ್ತಕ್ಕಂಥ ಡ್ರೋನ್ಗಳ ಮುಖಾಂತರ ನಮ್ಮ 26 ಪ್ರಮುಖ ಸ್ಥಳಗಳ ಮೇಲೆ ಒಂದು ದಾಳಿಯನ್ನ ಮಾಡಲಿಕ್ಕೆ ಮುಂದಾದು. ಅದಕ್ಕೆ ಪ್ರತಿ ದಾಳಿಯಾಗಿ ಆ ಬಂದಿರತಕ್ಕಂಥ ಎಲ್ಲಾ ಡ್ರೋನ್ಗಳನ್ನು ಕೂಡ ಮಟಾಶ್ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಭಾರತದ ಸೇನೆಗಳು ಸಫಲವಾಗಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆಯಿಂದಲೂ ಕೂಡ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ 48 ಗಂಟೆಗಳ ಕಾಲ ಕೂಡ ಒಂದಿಷ್ಟು ಮಾತುಕತೆ ಸಂಧಾನ ಕೂಡ ನಡೀತಾ ಇತ್ತು. ಪಾಕಿಸ್ತಾನ ಅಮೆರಿಕದ ಬಳಿ ಹೋಗಿ ಅಂಗಲಾಚಿ ಬೇಡ್ಕೊಳ್ತಾ ಇತ್ತು, ಈ ಒಂದು ಯುದ್ಧಕ್ಕೆ ಒಂದು ವಿರಾಮವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆ ಕೂಡ ನಡೀತಾ ಇತ್ತು ಅನ್ನುವಂಥದ್ದು. ಅದರ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈಗ ಟ್ವೀಟ್ ಮಾಡಿ ಕೂಡ ಹೇಳಿರ್ತಕ್ಕಂಥದ್ದು, ಎರಡು ಭಾರತ ಮತ್ತೆ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಸಾಮಾನ್ಯ ಜ್ಞಾನ ಮತ್ತು ಇದರಿಂದ ಅವರು ವಿರಾಮ ತೆಗೆದುಕೊಂಡಿರ್ತಕ್ಕಂಥದ್ದು ಶ್ಲಾಘನೆ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಪಾಕಿಸ್ತಾನ ಈ ಯುದ್ಧಕ್ಕೆ ವಿರಾಮವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಸೇನೆಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ವಿದೇಶಾಂಗ ಇಲಾಖೆಯ ಒಂದು ಕಾರ್ಯದರ್ಶಿಗಳು ಕೂಡ ಕದನ ವಿರಾಮಕ್ಕೆ ನಾವು ಏನು ಅಮೆರಿಕದ ಮಧ್ಯಸ್ಥಿಕೆಯಿಂದ ವಿರಾಮವನ್ನು ಕೊಡ್ತಾ ಇದ್ದೀವಿ, ಇವತ್ತು ಸಂಜೆ 5 ಗಂಟೆಯಿಂದಲೇ ಜಾರಿ ಅನ್ನುವಂಥದ್ದು. ಇದಕ್ಕೆ ಪ್ರಮುಖವಾಗಿ ಈಗ ಮೊದಲ ಹಂತದ ಮಾತುಕತೆ ನಡೆದಿರ್ತಕ್ಕಂಥದ್ದು. ಆ ಮೊದಲ ಹಂತದ ಮಾತುಕತೆಗೆ ಈಗ ವಿರಾಮವನ್ನ ಕೊಟ್ಟಿರ್ತಕ್ಕಂಥದ್ದು. ಅದಾದ ಬಳಿಕ ಮೇ 12ರಂದು ಒಂದು ಮಾತುಕತೆ ಕೂಡ ನಡೆಯಲಿದೆ. ಒಂದು ತಟಸ್ಥ ಅಂದ್ರೆ ಪಾಕಿಸ್ತಾನ ಮತ್ತು ಭಾರತ ಗಡಿಯ ಭಾಗದಲ್ಲಿ ಒಂದು ತಟಸ್ಥ ಸ್ಥಳದಲ್ಲಿ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾತುಕತೆ ಸಂಧಾನ ಮಾತುಕತೆ ನಡೆಯಲಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ ವಿಜಯ್. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಎಲ್ಲಿ ದೊಡ್ಡ ಮಟ್ಟದಲ್ಲಿ ಯುದ್ಧವೇ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕೂಡ ಒಂದಿಷ್ಟು ವಾತಾವರಣ ಸೃಷ್ಟಿಯಾಗಿತ್ತು. ಯಾಕಂತಂದ್ರೆ ಒಂದ್ ಕಡೆ ನಮ್ಮ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಇಡೀ ಪಾಕಿಸ್ತಾನವನ್ನೇ ಒಂದು ಬೆಚ್ಚಿ ಬೀಳಿಸುತ್ತೆ. ಯಾಕಂತಂದ್ರೆ ಉಗ್ರರ ನೆಲೆಗಳನ್ನ ಹೊಡೆದು ಉಳಿಸುವಂತಹ ಪ್ರಯತ್ನವನ್ನ ನಮ್ಮ ಭಾರತದ ವಾಯುಸೇನೆ ಕೂಡ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿದಾಳಿಯಾಗಿ ಅವರು ಕೂಡ ಮಾಡ್ತಾ ಇದ್ರು. ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಭಾರತ ಕೊಡಲಾಗಿತ್ತು. ಇವತ್ತು ಮತ್ತೊಂದು ಸುತ್ತಿನಲ್ಲಿ ಏನಾದ್ರೂ ಪಾಕಿಸ್ತಾನ ಏನಾದ್ರೂ ಅದರ ಒಂದು ಉದ್ದಟತನವನ್ನು ಮೆರೆದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೂಡ ಮಾತುಕತೆ ಚರ್ಚೆ ಕೂಡ ನಡೀತಾ ಇತ್ತು. 3 ಸೇನಾ ಮುಖ್ಯಸ್ಥರ ಜೊತೆಗೆ ಮತ್ತೆ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವ್ರ ಜೊತೆ ಕೂಡ ಮತ್ತೆ ಭದ್ರತಾ ಸಲಹೆಗಾರ ಆಗಿರ್ತಕ್ಕಂಥ ಅಜಿತ್ ದೋವೆಲ್ ಅವ್ರ ಜೊತೆ ಕೂಡ ಈ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು. ಆದ್ರೆ ಏನು ಅಮೆರಿಕದ ಒಂದು ಮಧ್ಯಸ್ಥಿಕೆಯಿಂದ ಈ ಒಂದು
ಯುದ್ಧಕ್ಕೆ ಒಂದು ವಿರಾಮ ಕೂಡ ಘೋಷಣೆ ಆಗಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್, ಅಮೆರಿಕ ಸಂಧಾನದಿಂದ ಭಾರತ ಮತ್ತು ಪಾಕಿಸ್ತಾನದ ಯುದ್ಧಕ್ಕೆ ವಿರಾಮ ಬೀಳುತ್ತಾ? ಸದ್ಯ ಪಾಕಿಯ ಹೇಡಿ ಕೃತ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಮಾಡಿದ್ದಾರೆ.